ಇನ್ನು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಹರಿಸಬಾರದು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯದಲ್ಲಿ ತೀವ್ರತರವಾದ ಬರಗಾಲ ಇದೆ. 150 ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳು ನಾಶವಾಗಿದೆ. ಪ್ರತಿನಿತ್ಯ ಆತ್ಮಹತ್ಯೆ ಸರಣಿಯನ್ನು ನೋಡ್ತಾ ಇದ್ದೇನೆ. ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಹೋರಾಟ ಮಾಡಬೇಕಾದದ್ದು ಅನಿವಾರ್ಯ. ಸಿಡಬ್ಲ್ಯೂಆರ್ಸಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ತೆಗೆದುಕೊಂಡ ತೀರ್ಮಾನಕ್ಕೆ ಸರ್ಕಾರ, ರಾಜ್ಯದ ಜನ ಮೌನದಿಂದ ಸಮ್ಮತಿ ವ್ಯಕ್ತಪಡಿಸಿದರೆ ಅದು ನಮ್ಮ ವೀಕ್ನೆಸ್ ಆಗುತ್ತೆ. ಎಸಿ ರೂಮ್ನಲ್ಲಿ ಕುಳಿತುಕೊಂಡು ತೀರ್ಮಾನ ಕೊಡೋದಲ್ಲ. ಮುಂದೆ 12 ಟಿಎಂಸಿ ನೀರು ಬರುತ್ತೆ ಅಂತ ಊಹೆ ಮಾಡಿಕೊಂಡು ತೀರ್ಮಾನ ಮಾಡೋಕ್ಕಾಗತ್ತಾ? ಭಾನುವಾರದ ಸರ್ವಪಕ್ಷ ಸಭೆಗೆ ಭಾಗಿಯಾಗ್ತೇನೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಗ್ಯಾರಂಟಿಗಳನ್ನು 2 ವರ್ಷ ತಡೆ ಹಿಡಿಯಿರಿ ಅಂತಲೂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ನೀರು ಬಿಡಬಾರದು, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಅಂದಿದ್ದಾರೆ. ಇನ್ನು ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದರು. ಕೆಆರ್ಎಸ್ ಜಲಾಶಯಕ್ಕೆ ಮುತ್ತಿಗೆ ಹಾಕೋಕೆ ಹೋದರು. ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು, ಮಾಜಿ ಸಂಸದೆ ಸುಮಲತಾ ಭಾಗಿಯಾದರು. ಪ್ರತಿಭಟನಾ ನಿರತ ನಾಯಕರನ್ನ ವಶಕ್ಕೆ ತಗೊಂಡ್ರು. ಈ ವೇಳೆ ತಳ್ಳಾಟ, ನೂಕಾಟ ಆಯಿತು. ಹೈ ಡ್ರಾಮಾನೇ ನಡೆದೋಯ್ತು. ಕಾವೇರಿ ನದಿಯ ನೀರಿನ ನಿರ್ವಹಣಾ ಪ್ರಾಧಿಕಾರ ತೆಗೆದುಕೊಂಡಂಥ ನಿರ್ಧಾರಗಳಿಗೆ ಸರ್ಕಾರ ಇಲ್ಲ ನಮ್ಮ ಜನ ಮೌನದಿಂದ ಸಮ್ಮತಿ ವ್ಯಕ್ತಪಡಿಸಿದರೆ ಅದೇ ನಮ್ಮ ವೀಕ್ನೆಸ್ಸು ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ತೀರ್ಪಿನ ವಿಷಯದಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದಲ್ಲಿದ್ದಾರಲ್ಲ, ನಾನು ಒತ್ತಾಯ ಆಗ್ತಕ್ಕಂಥದ್ದು, ನೀವು ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಡೆಲ್ಲಿಯಿಂದ ತೀರ್ಮಾನ ಕೊಡ್ತಕ್ಕಂಥದ್ದಲ್ಲ. ಇದು ಪ್ರಮುಖವಾದಂಥ ವಿಷಯನ. ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರ ಒಂದು 2 ವರ್ಷ ಡೆಫರ್ ಮಾಡಿ ನಿಮ್ಮ ಎಂಥದ್ದು ಗ್ಯಾರಂಟಿ ಏನು ನಿಮ್ಮ ವಾಗ್ದಾನ ಕೊಟ್ಟಿದ್ದನ್ನು ವಚನಪಡಿಸಲಾದ್ರಿ ಅಂತೇಳಿ ಯಾರು ಏನು ಬಡ್ಕೊಳ್ಳಲ್ಲ. ದುಡ್ಡನ್ನು ಯಾವ ರೀತಿ ಬಳಕೆ ಮಾಡಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಾಗಿದೆ. ಇದರ ಬಗ್ಗೆ ಗಮನ ಹರಿಸಬೇಕು. ನೀವು ಕುಡಿಯುವ ನೀರಿನ ಹಾಹಾಕಾರ ಇರುವಂಥ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂಥದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಡಿ.ಕೆ. ಶಿವಕುಮಾರ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಅದು ಪಾಪ ಯಾಕೋ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಬಂದ ಮೇಲೆ ರೈತರು ಕೂಡ ಮರ್ತೋಗಿದೆ. ನಿನ್ನೆ ಹೇಳ್ತಾರೆ ಸರ್ವಪಕ್ಷದ ಸಭೆಯನ್ನು ಕೊಡ್ತೇವೆ ಅಂತೇಳಿ. ತಮಿಳುನಾಡಿನ ನೀರೇ ಕೇಳೋದಿಲ್ಲ. 100 ಟಿಎಂಸಿ ನೀರನ್ನ ಬಿಡಬೇಕಾದ್ರೆ ಸರ್ವಪಕ್ಷ ಸಭೆ ಕರೀಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ ಡಿ.ಕೆ. ಶಿವಕುಮಾರ್ ಅವರೇ? ರೈತರ ಬಗ್ಗೆ ಈ ಒಂದು ಸರ್ಕಾರಕ್ಕೆ, ಈ ಒಂದು ಪಕ್ಷಕ್ಕೆ ಒಂದು ಜೋರು ಕಾಳಜಿ ಇಲ್ವಾ ಅನ್ನೋದು ಕೇಳಬೇಕಾಗಿರೋ ಪ್ರಶ್ನೆ. ಕುಡಿಯೋ ನೀರಿನ ವ್ಯವಸ್ಥೆಗೂ ನಾವು ತುಂಬಾನೇ ಕಷ್ಟಪಡಬೇಕಾಗಿರುವಂತ ಒಂದು ಸ್ಥಿತಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಒರಿಸ್ಸಾ ಶುರುವಾಗಿರೋದು ಕರ್ನಾಟಕ ಬಂದಂತನೋ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತನೋ ಅಲ್ಲ. ಅದೊಂದು ಪಾರ್ಟ್. ಅದು ನನ್ನ ಪ್ರಕಾರ. ಈಗ ಮಳೆ ಕೈ ಕೊಟ್ಟಿದೆಯಾ, ರಾಜ್ಯದಲ್ಲಿ ಬರನ ನಾಳೆ ದಿನ ಬರ ಘೋಷಣೆ ಮಾಡಬೇಕು. ರಾಜ್ಯದಲ್ಲಿ ಬರ ಘೋಷಣೆ ಮಾಡಿದ್ಮೇಲೆ ಎಷ್ಟು ತಾಲೂಕುಗಳಲ್ಲಿ ಬರ ಅಂತ ಘೋಷಣೆ ಮಾಡಬೇಕು. ಬರೀ ಬರ ಘೋಷಣೆ ಮಾಡಿದ್ರಾಗಲ್ಲ, ರೈತರಿಗೆ ಪರಿಹಾರ ಕೊಡಬೇಕಿಲ್ಲಿ. ಸರ್ಕಾರದಲ್ಲಿ ದುಡ್ಡಿಲ್ಲ, ಅದು ವರಿಯಾಗಿರೋದು. ನಿಮಗೆ ಏನಾದರೂ ರೈತರಿಗೆ ಪರಿಹಾರ ಕೊಡಬೇಕಾದ ಪರಿಸ್ಥಿತಿ ಬಂದ್ಬಿಟ್ರೆ ನಿಮ್ಮ ಯಾವ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಕ್ಕಾಗಲ್ಲ. ಈಗಲೇ ಗ್ಯಾರಂಟಿಗಳೇ ಕೊಟ್ಟಿಲ್ಲ, ಈಗಾಗಲೇ ಕೊಡ್ತಾ ಇಲ್ಲ. ಹಾಗಾಗಿ ಅದು ಡಿ.ಕೆ. ಶಿವಕುಮಾರ್ ಈಗ ಶುರು ಆಗಿರೋ ದೊಡ್ಡ ಯೋಚನೆ ಏನಂದ್ರೆ ದುಡ್ಡಿಲ್ಲ. ಕರೆಕ್ಟ್. ಅದರಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡ್ಕೊಂಡು 1,000-2,000 ಕೋಟಿ ಉಳಿಸಕ್ಕೆ ನೋಡ್ತಿದ್ದಾರೆ. ಅದೆಲ್ಲ ಈಗ ಮತ್ತೆ ಬರಕ್ಕೆ ಇದು ಹೊಟ್ಟೋಗುತ್ತಿದ್ದು. ಅದಕ್ಕೆ ಈಗ ಇವರೇನು ಅಂತಂದ್ರೆ, ಈಗ ಮೊನ್ನೆ ಏನೋ ಡೆಲ್ಲಿಗೆ ಹೋಗ್ಬಿಟ್ಟು ಇವರು ಅಲ್ಲಿ ಸಂಸದರೆಲ್ಲ ಸಭೆ ಮಾಡಿದ್ರಲ್ಲ, ಇವರು ಮೇಜರ್ ಒತ್ತಾಯ ಹಾಕಿರೋದೆ ಸಂಸದರಿಗೆ ಸೆಂಟ್ರಲ್ನಿಂದ ದುಡ್ಡು ಕೊಡಿಸಿ ಇಷ್ಟು ವಿಚಾರಕ್ಕೆ ಬಂದಿದೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶವನ್ನು ಖಂಡಿಸಿ ಮಂಡ್ಯ, ಮೈಸೂರಿನಲ್ಲಿ ತೀವ್ರ ಪ್ರತಿಭಟನೆಗಳು ನಡೆದಿದೆ. ಕೆಆರ್ಎಸ್ ಜಲಾಶಯದ ಗೇಟ್ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿದರು. ಮಹಿಳಾ ಹೋರಾಟಗಾರರು ಉರುಳು ಸೇವೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರದ ಆದೇಶದ ವಿರುದ್ಧ
ಆಕ್ರೋಶ ಹೊರಹಾಕಿದರು. ಕುಡಿಯುವ ನೀರಿಗೂ ಅಭಾವದ ಮಧ್ಯೆ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಬಾರ್ದು ಅಂತ ಆಗ್ರಹಿಸಿದರು. KRS ಮುಂದೆ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. KRSಗೆ ಮುತ್ತಿಗೆಗೆ ಪ್ರಯತ್ನ ಪಡ್ತಾ ಇದ್ದಂತೆಯೇ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ಮಾಡ್ತಾ ಇದ್ದ ಮಹಿಳಾ ಹೋರಾಟಗಾರರನ್ನ ಪೊಲೀಸರು ಎಳ್ಕೊಂಡು ಹೋಗಿ ಬಸ್ಸು ತುಂಬಿದ್ರು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೀತು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕೂತು ಆಕ್ರೋಶ ಹೊರಹಾಕಿದ್ರು. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ರೈತರು ಕಾವೇರಿ ನದಿಗೆ ಇಳಿದು ಪ್ರತಿಭಟನೆ ಮಾಡಿದರು. ಚಾಮರಾಜನಗರದ ಬಸವೇಶ್ವರ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗ್ತಾ ಇದ್ದ ಜನನಾಯಕನ್ ಪ್ರದರ್ಶನ ರದ್ದುಗೊಳಿಸಲಾಗಿದೆ. ಕರ್ನಾಟಕದ ಪಾಲಿಗೆ ತಮಿಳುನಾಡು CM ವಿಜಯ್ ಸತ್ತೋದರು ಅಂತ ಭಾವಚಿತ್ರವನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜೀವಾವಧಿ ಶಿಕ್ಷೆಗೆ ತಡೆ ನೀಡಿ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿ ತಮಗೆ ವಿಧಿಸಿದ್ದ ಶಿಕ್ಷೆಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದ್ದ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ಮತ್ತು ಜಾಮೀನು ನೀಡುವಂತೆ ಹೈಕೋರ್ಟ್ ಮಹತ್ವದ ಮಧ್ಯಂತರ ತೀರ್ಪನ್ನು ಕೊಟ್ಟಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 10 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಚನ್ನಕೇಶವ ಟಿಂಗ್ರಿಕರ್ಗೂ ಕೂಡ ಜಾಮೀನು ದೊರೆತಿದೆ. ಇಬ್ಬರ ಶ್ಯೂರಿಟಿ 5 ಲಕ್ಷ ರೂಪಾಯಿ ಬಾಂಡ್ಗೆ ಕೋರ್ಟ್ ಸೂಚಿಸಿದೆ. ಈ ಮೂಲಕ ಶಾಸಕ ಸ್ಥಾನ ಊರ್ಜಿತವಾಗಿದೆ. ಇದೇ ವೇಳೆ ಕೋರ್ಟ್ ಪಾಸ್ಪೋರ್ಟ್ ಅನ್ನು ಸೆಷನ್ಸ್ ಕೋರ್ಟ್ಗೆ ನೀಡುವಂತೆ ತಿಳಿಸಿ ದೇಶ ತೊರೆಯದಂತೆ ಸೂಚಿಸಿದೆ. ಇನ್ನು ವಿನಯ್ ಕುಲಕರ್ಣಿ ಪರ ವಕೀಲರು ಜೈಲಿನಿಂದ ಇವತ್ತೇ ಬಿಡುಗಡೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಬೇಲ್ ಸಿಕ್ಕಿರುವ ಕಾರಣ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಊರ್ಜಿತವಾಗಿದೆ. ಇನ್ನು ಶಾಸಕ ವಿನಯ್ ಕುಲಕರ್ಣಿಗೆ ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕ್ಕೆ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ನಿರ್ಧರಿಸಿದ್ದಾರೆ. ಜಾಮೀನು ಅರ್ಜಿ ಮತ್ತು ವಿನಯ್ ಕುಲಕರ್ಣಿ ಅವರು ಸಂಬಂಧಪಟ್ಟಂತೆ ಶಿಕ್ಷೆಗೆ ಅಂದರೆ ಅದಕ್ಕೆ ತಡೆ ಕೊಡಬೇಕು ಅನ್ನೋ ಅಂತ ನಮ್ಮದು 2 ಅರ್ಜಿಗಳು ಸಲ್ಲಿಸಿದ್ವಿ. ಆ 2 ಅರ್ಜಿಗಳನ್ನ ಮಾನ್ಯ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಇವತ್ತು ಅಲೋ ಮಾಡಿದೆ. ವಿನಯ್ ಕುಲಕರ್ಣಿ ಅವ್ರಿಗೂ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೂ ಯಾವುದೇ ರೀತಿಯ ಎಳ್ಳಷ್ಟು ಸಹ ಪಾತ್ರ ಅವ್ರದ್ದು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾಗಿ ಸಿ ವಿ ನಾಗೇಶ್ವರ ಅವರು ವಾದ ಮಂಡನೆ ಮಾಡಿದರು. ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ ಸರ್. ಅದು ಆದೇಶ ಏನಿಲ್ಲ, ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ಥರ ಕಾನೂನು ಐತಿ, ನಮಗೂ ಒಂದು ಥರ ಕಾನೂನು ಐತಿ. ನಮ್ಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ, ನಮಗೂ ಇನ್ನೂ ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ವಕೀಲ್ ಮಾಡ್ತೀವಿ. ನಮಗೆ ನ್ಯಾಯ ಅದು ನ್ಯಾಯಾಧೀಶರು ನ್ಯಾಯಾಲಯ ಏನು ತೀರ್ಪು ತೊಗೊತೈತಿ ಅದಕ್ಕೆ ನಾವೆಲ್ಲರೂ ತಲೆಬಾಗ್ಲೇಬೇಕಂತ. ಕೆಟ್ಟದ್ದು ಮಾಡಿದರೆ ಕೆಟ್ಟ ಆಗ್ತಿತ್ತು, ಒಳ್ಳೇದು ಮಾಡ್ಯಾರ ಅಂತಂದ್ರೆ ಅವ್ರು ಒಳ್ಳೇದಾಗೈತಿ. ಅವ್ರು ಹಿರಿಯರು ಏನು ಹೇಳ್ತಾರಲ್ಲ ಆ ಪ್ರಕಾರ ನಾನು ನಡ್ಕೋತಾರೆ. ಇದಕ್ಕೆ ಕೆಟ್ಟ ಮಾಡ್ಯಾರದವ್ರಿಗೆ ಕೆಟ್ಟದ್ದಾಗಲಿ ಅಂತ ನಾನು ಬಯಸಂಗಿಲ್ಲ. ನಾನು ನನ್ನ ಮಕ್ಕಳು ಎಜುಕೇಷನ್ ನನ್ನ ಕ್ಷೇತ್ರ ಹಿರಿಯರಿಗೆ ಗೌರವ ಕೊಡೋದ್ರ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆಯೂ ಮ್ಯಾಲೆ ಹೋಗ್ಬೇಕು ಕೆಳಗೆ ಹೋಗ್ಬೇಕು ಅನ್ನುವಂಥ ಭಾವನೆ ನನ್ನ ಕಡೆ ಇಲ್ಲ. ಬೇರೆದವ್ರು ಕೆಟ್ಟದ್ದು ಬಯಸ್ತಾರಂದ್ರೆ ಅದಕ್ಕೂ ಅಡ್ಡಿ ಹೋಗಂಗಿಲ್ಲ, ನನ್ನಿಂದನೂ ಕೆಟ್ಟ ಬಯಸ. ಇನ್ನು ರಾಜ್ಯದಲ್ಲಿ ಶಾಲಾ ಕಾಲೇಜು ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಜಂಕ್ ಫುಡ್ ಮಾರಾಟ ನಿಷೇಧಿಸಿ ಆರೋಗ್ಯ ಸಚಿವ ಯುಟಿ ಖಾದರ್ ಆದೇಶ ಹೊರಡಿಸಿದ್ದಾರೆ. ಹೈಫ್ಯಾಟ್ ಇರುವ ಫುಡ್ ಸರ್ವೆ ನಡೆಸಿದಾಗ 134 ಶಾಲಾ ಕಾಲೇಜುಗಳಲ್ಲಿ ಅವರದ್ದೇ ಕ್ಯಾಂಟೀನ್ನಲ್ಲಿ ಜಂಕ್ ಫುಡ್ ಕೊಡ್ತಾ ಇರೋದು ತಿಳಿದು ಬಂದಿದೆ. ಶಾಲಾ ಕಾಲೇಜುಗಳು ಕೂಡ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು. ಆದೇಶ ಮಾಡಿದ ಮೇಲೂ ಕೂಡ ಮಾರಾಟ ಮಾಡಿದರೆ ದಂಡ ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ಲೈಸೆನ್ಸ್ ಕೊಡುವಾಗಲೇ ನಿಯಮ ಮಾಡ್ತೀವಿ ಎಂದಿದ್ದಾರೆ. ನಾಳೆಯಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ನೋಟಿಸ್ ಕೊಡ್ತೀವಿ. 50 ಮೀಟರ್ ಅಂತರದಲ್ಲಿ ಏನೂ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬೇಕು, ಯಾವುದು ಕೊಡಬಾರದು ಅನ್ನೋದನ್ನು ಆದೇಶ ಮಾಡ್ತೀವಿ ಎಂದಿದ್ದಾರೆ. ಇದೇ ವೇಳೆ ಇನ್ನು ಮುಂದೆ ರಾಜ್ಯದ ಎಲ್ಲ ಹೋಟೆಲ್ ಕ್ಯಾಂಟೀನ್ಗಳಲ್ಲಿ ಬಿಸಿನೀರು ಕೊಡಬೇಕು ಅಂತಲೂ ಕೂಡ ಯುಟಿ ಖಾದರ್ ಅವರು ಆದೇಶಿಸಿದ್ದಾರೆ. ಶಾಲೆಯಲ್ಲಿ ಮತ್ತು ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇವತ್ತು ಜಂಕ್ ಫುಡ್ ಆರೋಗ್ಯಕ್ಕೆ ಮಾರಕವಾಗುವಂಥ ಆ ಒಂದು ಎಲ್ಲ ಫುಡ್ಗಳನ್ನು ನಿಷೇಧಿಸುವಂಥ ಆದೇಶ ನಾವಿತ್ತು ಹೊರಡಿಸಿದ್ದೇವೆ. ನಮಗೆ ಅಪ್ ಟು 3 ಲಕ್ಷ ತನಕ ನಮಗೆ ದಂಡ ಹಾಕುವಂಥ ಪವರ್ ಇದೆ. ಅಷ್ಟು ಮಾತ್ರ ಅಲ್ಲ, ನಾವು ಸ್ಥಳೀಯ ಸಂಸ್ಥೆ ಜೊತೆ ಮಾತಾಡಿಕೊಂಡು ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಕೂಡ ನಾವು ಅದನ್ನು ಮಾತುಕತೆ ನಡೆಸ್ತಾ ಇದ್ದೇವೆ. ನಾಳೆಯಿಂದ ಎಲ್ಲ ಶಾಲೆಗಳಿಗೆ ನೋಟಿಸು ಹೋಗ್ತದೆ.
ಓಕೆ, ಅದನ್ನ ಹೇಗೆ ಜಾರಿಗೆ ತರ್ತಾರೆ, ಯಾವ ರೀತಿಯಾಗಿ ಇನಿಷಿಯೇಟಿವ್ ತಗೊಳ್ತಾರೆ ಅನ್ನೋದನ್ನ ನೋಡೋಣ. ಸ್ಕೂಲು ಕಾಲೇಜಿನವರೇ ಏನಾದರೂ ಒಂದು ವೇಳೆ ಮಾರಾಟ ಮಾಡ್ತಾ ಇದ್ರೆ ಅದಕ್ಕೆ ಬ್ರೇಕ್ ಅದಕ್ಕೆ ಬ್ರೇಕ್ ಹಾಕ್ಬೋದು. ಹೊರಗಡೆ ನೀವು ಏನು ಮಾಡೋಕ್ಕಾಗಲ್ಲ. ನೀವು ಸ್ಕೂಲ್ ಪಕ್ಕದಲ್ಲಿ ಒಂದು ಜಂಕ್ ಫುಡ್ ಅಂಗಡಿ ಇದೆಯಪ್ಪ, ಅದನ್ನ ಕ್ಲೋಸ್ ಮಾಡಿಸ್ತೀರಾ? ಇಲ್ಲ, ಅದರಲ್ಲಿ ಒಂದು ಬರುತ್ತೆ, ಈ ತಂಬಾಕು ವಿಚಾರದಲ್ಲೂ ಕೂಡ ಸಿಗರೇಟು ಮಾರಾಟ ಮಾಡಬಾರ್ದು. ಈಗಲೂ ಕೂಡ ಶಾಲಾ ಕಾಲೇಜುಗಳ ಆವರಣದಲ್ಲಿ ನಿಮಗೆ ಇಷ್ಟು ಮೀಟರ್ವರೆಗೂ ಕೂಡ ಇರಬಾರ್ದು ಅಂತಿದೆ. ಹೌದು. ಶಾಲೆಯಿಂದ ಆಚೆ ಬಂದ್ರೆ ಎದುರುಗಡೆ ಅಂಗಡಿಯಲ್ಲಿ ಸಿಗ್ತಾ ಇರುತ್ತೆ. ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಯಾರು ಕೇಳೋರು? ಸ್ಕೂಲಿಂದ ನಾನು ತೋರಿಸ್ತೀನಿ ನಿಮಗೆ, ಸ್ಕೂಲಿಂದ 50 ಮೀಟರ್ ದೂರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಸ್ಕೂಲಿಂದ ಬೆಂಗಳೂರಲ್ಲೇ ಇದೆ. ಮೈಸೂರಿನಲ್ಲಿ ರೀಸೆಂಟ್ ಆಗಿ ರಿಂಗ್ ರೋಡಲ್ಲಿ ಒಂದು ಬೆಂಕಿ ಅನಾಹುತ ಆಯ್ತು, ಬಾರ್ ಅಂಡ್ ರೆಸ್ಟೋರೆಂಟ್ ನೋಡಿದ್ರ, ಅದ್ರ ಕೆಳಗಡೆ ಹಾಸ್ಪಿಟ್ಲ್ ಇತ್ತು. ಹಾಸ್ಪಿಟ್ಲ್ ಇದಿದೆ. ಈ ಸಂದರ್ಭದಲ್ಲಿ ನೀವು ಈ ವಿಚಾರಕ್ಕೆ ಹೋಗ್ತಾ ಇದ್ದೀರಾ, ಒಳ್ಳೇದು. ಆ್ಯಕ್ಚುಲಿ ಇದು ಗುಡ್ಡು, ಯಾಕಂದರೆ ಮಕ್ಕಳ ಆ ಟೈಮ್ ಇದೆಯಲ್ಲ, ಏಜು ಬೆಳವಣಿಗೆ ಆಗುವಂಥ ಟೈಮಲ್ಲಿ ನೀವು ಈ ರೀತಿ ಜಂಕ್ ಫುಡ್ಗಳನ್ನು ಕೊಟ್ಟರೆ ದೇಹದ ಮೇಲೆ ತುಂಬ ಕೆಟ್ಟ ಪರಿಣಾಮಗಳು ಉಂಟಾಗುತ್ತೆ. ಅದರಲ್ಲೂ ಹೆಣ್ಮಕ್ಳ ವಿಚಾರದಲ್ಲಂತೂ ಇನ್ನೂ ಕೆಟ್ಟದಾದಂಥ ಪರಿಣಾಮಗಳಾಗುತ್ತೆ. ಬೇಗ ಮ್ಯಾಚೂರ್ಡ್ ಆಗ್ತವೆ ಸಣ್ಣ ವಯಸ್ಸಿನಲ್ಲಿ. ಆಮೇಲೆ ಹುಡುಗರಲ್ಲೂ ಕೂಡ ಬೇಗ ಹಾರ್ಮೋನ್ಸ್ಗಳು ಬೇರೆ ಬೇರೆ ಬದಲಾವಣೆ ಆಗುತ್ತೆ. ಇವೆಲ್ಲ ದುಷ್ಪರಿಣಾಮಗಳು ಉಂಟು ಮಾಡ್ತಾ ಇದೆ. ನಿಮ್ಮ ಇನಿಷಿಯೇಟಿವ್ ಕರೆಕ್ಟ್ ಆಗಿದೆ, ಬಟ್ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದಕ್ಕೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ ಬಾರ್ ಆ್ಯಂಡ್ ರೆಸ್ಟೋರೆಂಟು ಸಿಗರೇಟು ಸಿಗದೇ ಇರೋ ರೀತಿಯಲ್ಲಿ, ತಂಬಾಕು ಸಿಗದೇ ಇರೋ ರೀತಿಯಲ್ಲೆಲ್ಲ ಸುಮ್ಮನೆ ಆದೇಶಕ್ಕೆ ಪತ್ರದಲ್ಲಿರೋ ರೀತಿಯಲ್ಲಿ ಮಾಡಕ್ಕೆ ಹೋಗ್ಬಿಡಿ. ಇದನ್ನು ನೀಟಾಗಿ ವೆಲ್ ಪ್ಲಾನ್ಡ್ ಆಗಿ ಇನಿಷಿಯೇಟಿವ್ ತಗೊಳ್ಳಿ. ಬಹಳ ಚೆನ್ನಾಗಿ ಮಾಡಿದ್ದೀರಾ ಪ್ರಕಾರ ಖಾದರ್ ಅವರೇ. ಇದರಲ್ಲಿ ಅತಿ ಹೆಚ್ಚಿನ ಜವಾಬ್ದಾರಿಯನ್ನ ಪೇರೆಂಟ್ಸ್ಗೆ ಬಿಟ್ಬಿಡ್ಬೇಕು. ಪೇರೆಂಟ್ಸ್ಗಿಂತಲೂ ಶಾಲಾ ಕಾಲೇಜುಗಳು ಬಹಳ ಪೇರೆಂಟ್ಸು ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ ಗೊತ್ತಾ ಅರುಣ್, ಇವಾಗ ಉದಾಹರಣೆಗೆ ಎಲ್ಲರ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋವಂಥವ್ರು ಮಗುಗೆ ಬಾಕ್ಸ್ ಕೊಡಬೇಕು, ಸಡನ್ನಾಗಿ ಏನೋ ಮಾಡೋಕ್ಕಾಗಿರಲ್ಲ, ನೂಡಲ್ಸ್ ಮಾಡಿಕೊಟ್ಬಿಡ್ತಾರೆ ಬಾಕ್ಸ್ಗೆ. ಹೌದು, ಆಯ್ತಾ, ಪಟ್ಟಂತ ಆಗುತ್ತೆ ಕೆಲಸ ಅಂತ ಅಂದ್ಬಿಟ್ಟು ಮಾಡ್ಕೊಟ್ಬಿಡ್ತಾರೆ, ಅಥವಾ ದುಡ್ಡು ಕೊಟ್ಬಿಡ್ತಾರೆ ಅಲ್ಲಿ ಏನಾದ್ರು ತಿನ್ಕೋ ಅಂತ ಅಂದ್ಬಿಟ್ಟು. ಮಕ್ಕಳು ಏನು ಮಾಡಬೇಕು, ಹೈಸ್ಕೂಲಿಗೆ ಬಂದಿರೋ ಮಕ್ಕಳು ಹೊರಗಡೆ ಹೋಗ್ಬಿಟ್ಟು ಜಂಕ್ ಫುಡ್ಡೇ ತಿಂತಾರೆ. ಹಾಗಾಗಿ ಪೇರೆಂಟ್ಸು ಇನಿಷಿಯೇಟಿವ್ ಜವಾಬ್ದಾರಿ ತಗೋಬೇಕು. ಶಾಲಾ ಕಾಲೇಜವರು ತಗೊಂಡ್ರೆ ಆಗ ಕೈ ಜೋಡಿಸ್ಬೋದು ಅಂತ. ಎಸ್ ಎಸ್